ಇತ್ತೀಚೆಗೆ ಏನು ಮಾಡಿದ್ರೂ ಸಮಸ್ಯೆ, ಏನು ತಿಂದರೂ ಕಷ್ಟ, ಏನನ್ನ ಬಳಕೆ ಮಾಡಿದ್ರೂ ಸಮಸ್ಯೆ. ಕಲ್ಲಂಗಡಿ ತಿಂದರೆ ಕ್ಯಾನ್ಸರು, ಲಿಪ್ಸ್ಟಿಕ್ನಲ್ಲಿ ಪಾಯ್ಸನ್ನು, ಟ್ಯಾಟೂ ಹಾಕಿಸ್ಕೊಂಡ್ರೂ ಕಷ್ಟ, ಯಾವ ವಸ್ತು ತೆಗೆದುಕೊಂಡ್ರೂ ಕೆಮಿಕಲ್ ಮಯ ಆಗಿಬಿಟ್ಟಿದೆ. ಇದೀಗ ಹೆಂಗಳಿಯರ ಕ್ರೇಜ್ ಮೆಹಂದಿ ಪ್ರಿಯರಿಗೂ ಕೂಡ ಶಾಕ್ ಎದುರಾಗಿದೆ. ಮೆಹಂದಿಯಲ್ಲಿ ಅಪಾಯಕಾರಿ ಅಂಶ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಕ್ವಾಲಿಟಿ ಚೆಕ್ಗೆ ಮುಂದಾಗಿದೆ. ಮೂಗಿಗೆ ಮೂಗುತಿ ಚಂದ, ಹೆಣ್ಣಿಗೆ ಸೌಮ್ಯತೆ ಅಂದ, ಶೃಂಗಾರವೇ ಸೊಬಗು. ಮೆಹಂದಿ ಮದರಂಗಿ, ಹೆಣ್ಣಿನ ಅಂದಕ್ಕೆ ಮೆರುಗು. ಹೆಣ್ಣಿನ ಅಂದಕ್ಕೆ ಮನಸೋಲದವರಿಲ್ಲ. ಚಿತ್ತಾರದ ಮೆಹಂದಿ ಜಗವ ಸೆಳೆವ ಸೌಂದರ್ಯ ಪ್ರಿಯರಿಗೆ ಶಾಕ್ ಕೊಡುವ ಸುದ್ದಿ ಇದು. ಟ್ಯಾಟೂ, ಲಿಪ್ಸ್ಟಿಕ್ ಆಯ್ತು, ಈಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಇದೆಯಾ ಅಪಾಯಕಾರಿ ರಾಸಾಯನಿಕ? ಕೆಮಿಕಲ್ ಕೆಮಿಕಲ್ ಕೆಮಿಕಲ್. ಯಾವ ವಸ್ತು ತಗೊಂಡ್ರೂ ಕೆಮಿಕಲ್. ಕೆಲ ವರ್ಷಗಳಿಂದ ಎಲ್ಲವೂ ಕೆಮಿಕಲ್ ಮಯವಾಗ್ಬಿಟ್ಟಿದೆ. ಈ ಮೊದಲು ಕಾಟನ್ ಕ್ಯಾಂಡಿಯಲ್ಲಿ ಕೆಮಿಕಲ್ ಪತ್ತೆಯಾಗಿ ಸದ್ಯ ಕಾಟನ್ ಕ್ಯಾಂಡಿ ಬ್ಯಾನ್ ಆಗಿದೆ. ಗೋಬಿ ಮಂಚೂರಿಯಲ್ಲೂ ಅಪಾಯಕಾರಿ ರಾಸಾಯನಿಕ ಬಳಕೆಯನ್ನ ಬ್ಯಾನ್ ಮಾಡಲಾಗಿದೆ. ಇದಷ್ಟೇ ಅಲ್ಲ, ಕಲ್ಲಂಗಡಿ ಹಣ್ಣಿಗೂ ಇಂಜೆಕ್ಷನ್, ಬಟಾಣಿಗೂ ಕಲರ್, ಲಿಪ್ಸ್ಟಿಕ್ನಲ್ಲೂ ಕೆಮಿಕಲ್ ಬಳಸಲಾಗ್ತಾ ಇದೆ. ಟ್ಯಾಟೂ ಹಾಕಿಸಿಕೊಂಡ್ರೆ ಅದರಲ್ಲಿ ಬಳಸುವಂತಹ ಬಣ್ಣ ಮಾರಕ. ಮದರಂಗಿ, ಅಲಕ್ತಕ, ಗೋರಂಟಿ ಅಂತೆಲ್ಲ ಕರೆಯುವಂಥ ಮೆಹಂದಿ ಹೆಂಗಳಿಯರ ಶೃಂಗಾರ ಹೆಚ್ಚಿಸುವ ಮತ್ತೊಂದು ಕಲೆ. ಮದುವೆ, ನಿಶ್ಚಿತಾರ್ಥ, ನಾಮಕರಣ ಹಾಗೆ ಶುಭ ಸಮಾರಂಭಗಳಲ್ಲಿ ಹೆಣ್ಮಕ್ಕಳ ನೆಚ್ಚಿನ ಮೆಹಂದಿಗೂ ಕೂಡ ಸದ್ಯ ಕಳಂಕ ತಟ್ಬಿಟ್ಟಿದೆ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಬಗ್ಗೆ ಈಗಾಗಲೇ ಸಾವಿರಾರು ದೂರುಗಳು ಸಲ್ಲಿಕೆಯಾಗಿವೆ. ಕಳಪೆ ಮೆಹಂದಿ ಬಳಕೆಯಿಂದ ಅಲರ್ಜಿ, ತುರಿಕೆ, ಚರ್ಮ ಕ್ಯಾನ್ಸರ್, ಅಜೀರ್ಣ, ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಮೆಹಂದಿಯ ಗುಣಮಟ್ಟ ಪರೀಕ್ಷೆಗೆ ರಾಜ್ಯದ ಆರೋಗ್ಯ ಇಲಾಖೆ ಮುಂದಾಗಿದೆ. ಈ ಮೂಲಕ ಮೆಹಂದಿ ಪ್ರಿಯರಿಗೂ ಶಾಕ್ ಕೊಡೋಕೆ ಸಜ್ಜಾಗಿದೆ. ಕೇಂದ್ರದ ಅಧಿನಿಯಮಕ್ಕೆ ಒಳಪಡಿಸೋಕೆ ಆರೋಗ್ಯ ಇಲಾಖೆ ಪತ್ರ ಬರೆದಿದ್ದು ಈಗಾಗಲೇ ನಕಲಿ ಪ್ರಾಡಕ್ಟ್ಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ನಮ್ಮ ಧರ್ಮದಲ್ಲಿ ನ್ಯಾಚುರಲ್ ಮೆಹಂದಿಯನ್ನ ಅನಾದಿ ಕಾಲದಿಂದಲೂ ಬಳಸ್ತಾ ಬಂದಿದ್ದೀವಿ. ಕೆಮಿಕಲ್ ಮೆಹಂದಿಯನ್ನ ಮೊದಲು ಬ್ಯಾನ್ ಮಾಡಬೇಕು ಅಂತ ನಾರಿಯರು ಆಗ್ರಹಿಸಿದ್ದಾರೆ. ಮೆಹಂದಿ ಏನಂದ್ರೆ ನಮ್ದು ಟ್ರೆಡಿಷನಲ್, ಅದು ಅಂದ್ರೆ ಹಿಂದೂ ಧರ್ಮದಲ್ಲಿ ನಾವು ಮೊದಲಿಂದನೂ ಎಲೆ ಕಿತ್ತಿ ಅದೆಲ್ಲ ಮಾಡಿ ಹಾಕೊಳ್ಳುವಂಥ ಪದ್ಧತಿ ಇದೆ. ಆದರೆ ಬ್ಯಾನ್ ಮಾಡಿದರೆ ಕೆಮಿಕಲ್ ಇರುವಂಥದ್ದು ಬ್ಯಾನ್ ಮಾಡಬೇಕು. ನಮ್ಗೆ ಒರಿಜಿನಲ್ಲೇ ಸಿಗುವಾಗ ನಾವು ಯಾಕೆ ಕೆಮಿಕಲ್ ಯೂಸ್ ಮಾಡಬೇಕಲ್ವಾ? ಯಾಕೆಂದರೆ ಮತ್ತು ಇವಾಗ ಬೇರೆ ಎಲ್ಲ ನಾವು ಕೆಮಿಕಲ್ ಬೇಡ ಅಂತೀವಿ, ಫುಡ್ಡಲ್ಲಿ ಬೇಡ ಅಂತೀವಿ, ಹೇರ್ ಬೇಡ, ಅದು ಬೇಡ ಅಂತ ಕೆಮಿಕಲ್ ಎಲ್ಲ ಅವಾಯ್ಡ್ ಮಾಡಿದ್ದೀವಿ. ಮತ್ತು ಇದು ಯಾಕೆ ಕೆಮಿಕಲ್ ನಾವು ಯೂಸ್ ಮಾಡಬೇಕು? ಈ ಥರ ಚೀಪ್ ಕ್ವಾಲಿಟಿ ಯೂಸ್ ಮಾಡಿದರೆ ಎಲ್ಲರಿಗೂ ಸ್ಕಿನ್ ಅಲರ್ಜಿ ಆಗುತ್ತೆ, ಮಕ್ಳಿಗೆ ಕೂಡ ಎಲ್ಲ ಕೈಯೆಲ್ಲ ಗುಳ್ಳೆ ಬರುತ್ತೆ. ಅಂಥದ್ದನ್ನು ಬ್ಯಾನ್ ಮಾಡಬೇಕು ಮೇಡಮ್. ಯಾಕೆಂದರೆ ಯೂಶ್ವಲಿ ಮದುವೆಗೆ, ಎಂಗೇಜ್ಮೆಂಟು, ಏನೋ ತುಂಬ ಫಂಕ್ಷನ್ಸ್ ಇರುತ್ತೆ, ನಾವು ಬೇಕೇ ಬೇಕು ಅಂತ ಹಾಕಿಸ್ಕೋತೀವಿ. ಒಳ್ಳೆ ಇರೋ ಒಂದು ಬ್ರ್ಯಾಂಡ್ ಇರೋದಿದ್ರೆ ನಮಗೂ ಚೆನ್ನಾಗಿರುತ್ತೆ, ಅವ್ರಿಗೂ ಚೆನ್ನಾಗಿರುತ್ತೆ. ಒಟ್ಟಾರೆ ನಾವು ಸಮಸ್ಯೆಗಳ ಸುಳಿಯಲ್ಲಿ ಬದುಕ್ತಾ ಇದ್ದೀವಾ? ನಾವು ಬದುಕಿರೋದೇ ದೊಡ್ಡ ಸಮಸ್ಯೆನಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅನಾದಿ ಕಾಲದಿಂದಲೂ ಹೆಣ್ಣಿನ ಸೌಂದರ್ಯ ಹೆಚ್ಚಿಸುವ ಮೆಹಂದಿಯಲ್ಲಿ ಅಪಾಯಕಾರಿ ಅಂಶ ಬಳಕೆಯಾಗ್ತಾ ಇರೋದು ಮೆಹಂದಿ ಪ್ರಿಯರನ್ನ ಕಂಗಾಲಾಗಿಸಿರುವುದಂತೂ ಸುಳ್ಳಲ್ಲ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.